ಹೊತ್ತು ಕೂತ್ಕೊಂಡು ಜೂಜಾಡ್ತೀಯಲ್ಲ, ತಗೊಂಡಿರೋ ಸಾಲ ವಾಪಸ್ ಕೊಡಕ್ಕಾಗಲ್ವಾ? ಏನ ಜೂಜಾಡ್ತೀನ? ನಾನು ಜೂಜ್ಕೋರನ? ಹಲೋ, ಇದೇ ವಟಾರದಲ್ಲಿ ಇತ್ಕೊಂಡು ಒಂದಲ್ಲ ಒಂದಿನ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೇನೆ. ಇಡೀ ಇಂದ್ರಪ್ರಸ್ಥ ವಟಾರ ಒಡ್ಸಿ ಅಮರಾವತಿ ಕಟ್ಬಿಡ್ತೀನಿ. ಆಯ್ತಾಯ್ತು, ಕಟ್ಟುವಂತೆ. ಕಟ್ಟಾದ್ಮೇಲೆ ಈ ದುರಾಂಕಾರ ತೋರ್ಸು. ಸದ್ಯಕ್ಕೆ ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಟು. ಜೇಬಲ್ 10 ರೂಪಾಯಿ ಇಟ್ಕೊಂಡು 100 ರೂಪಾಯಿ ಎಷ್ಟು ಮಾತಾಡ್ತಾ ಇದೆಯಲ್ಲ, ಎಷ್ಟು ಸೊಕ್ಕೋ ನಿನಗೆ? ಇಂಥವೆಲ್ಲ ಮಾತಾಡ್ಬೇಡ ನೀನು. ನಿನಗೇನ್ ದುಡ್ಡು ಬೇಕು ತಾನೆ? ಬಾಯಿ ಬಡ್ಕಬೇಡ. ನಿನ್ ದುಡ್ಡು ನಿನಗೆ ಕೊಡ್ತೀನಿ. ಹಿಂಗೆಲ್ಲ ಬಂದು ಗಲಾಟೆ ಮಾಡ್ಬೇಡ, ನನ್ಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಅಂದ್ರೆ ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಬಿಡ್ಬೇಕು. ಕಟ್ಟಿದ್ಯಾ ನೀನು? ಸಾಲ ವಾಪಸ್ ಕೊಡಕ್ ಯೋಗ್ಯತೆ ಇಲ್ಲಿದ್ರು ಈ ದೌಲತ್ಗೇನ್ ಕಡಿಮೆ ಇಲ್ಲ ನೀನು. ನಾಳೆ ದುಡ್ಡು ಕೊಡ್ದಲೇ ಇರೋ, ನಿನ್ ಜನ್ಮ ಜಾಲಾಡ್ತೀನಿ. ಏನ್ ಎಲ್ರು ಹಂಗ್ ನೋಡ್ತಾ ಇದ್ದೀರಾ? ನಿಮ್ಗೂ ಸಾಲ ಬೇಕಾ? ಕೊಡಿಸ್ಲಾ? ನಿಂಗೇನಾದ್ರೂ ಸಾಲ ಬೇಕಾ? ಸರ್ ಸರ್ ಸರ್, ಐ ಆಮ್ ಸಾರಿ ಸರ್. ಪ್ಲೀಸ್ ಸರ್, ಇದೊಂದ್ಸರಿ ಅವಕಾಶ ಕೊಡಿ ಸರ್. ಪ್ಲೀಸ್ ಸರ್, ಐ ಆಮ್ ಸಾರಿ ಸರ್. ಮುಚ್ಚಪಾಯಿನ ರವೇನ ರವ ಅಂತ ನನಗೆ ಬುದ್ಧಿ ಹೇಳ್ತೀಯ. ಇನ್ನೊಂದ್ಕಿತ ಈ ಕಡೆ ಕಾಲ್ ಹಾಕ್ತಿರೆ ಸೊಂಟ ಮುರಿದು ಹಾಕ್ತೀನಿ. ನನ್ನ ಮುಖ ತೋರಿಸ್ಬಿಡ ನಡೆ. ಯಾರೇ ಇಲ್ಲ, ಸ್ವಲ್ಪ ಕ್ಲೀನ್ ಮಾಡ. ನಿಂತ್ಕೋ. ಕೆಲಸ ಚೆನ್ನಾಗಾಯ್ತಾ? ಎಷ್ಟು ಕೊಡ್ತಾರಂತೆ ಸಂಬಳ? ನಾಳೆ ಹೇಳ್ತಾರಂತೆ. ನೀನ್ ಮಾಡೋ ಕೆಲ್ಸಕ್ಕೆ ಒಂದು 12,000 ಕೊಡ್ಬೋದು. ಮನೆಗೆ 8,000 ಕೊಡ್ಲೇಬೇಕು. ಮೊದಲೇ ಹೇಳಿದ್ರೆ ಮರೆಯೋಗಿಲ್ಲ. ಸರಿ, ಇವಾಗ ಅರ್ಜೆಂಟಾಗಿ 15,000 ಬೇಕು. ಏನ್ ಹಂಗ್ ನೋಡ್ತಾ ಇದೀಯಾ? ದುಡಿತೀನಿ ಅಂತ ಹೇಳಿದ್ ನೀನೇ ಅಲ್ವಾ? ನೀನು ನಮ್ಮ ಅಕ್ಕನ ಮಗನ ಮದುವೆ ಆಗಿದ್ರೆ ಇಷ್ಟೊತ್ತು ಕಂತೆ ಕಂತೆನ ಎಣಿಸ್ಬೋದಾಗಿತ್ತು. ನೀನು ಸುಖವಾಗಿರ್ತಾ ಇದ್ದೆ, ನಾನು ಸುಖವಾಗಿರ್ತಾ ಇದ್ದೆ. ನಿನ್ನಿಂದಾಗಿ ನಾನು ಬಡತನ ಅನುಭವಿಸ್ತಾ ಇದ್ದೀನಿ. ಹೋಗು, ದುಡ್ಡು ತಗೋಬಾ, ಹೋಗು. ನಿಂತ ಜಾಗದಲ್ಲಿ 15,000 ದುಡ್ಡು ತಂದ್ಕೊಡು ಅಂದ್ರೆ ಎಲ್ಲಿಂದ ತಂದ್ಕೊಡ್ಲಿ ಮಹೇಶ್ ಸರ್? ರಾಮ, ರೇವತಿ ಬಾರ ಇಲ್ಲಿ. ಇವಳ ಹತ್ರ ದುಡ್ಡಿದೆ, ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರಿಗೋ ಮಾತು ಕೊಟ್ಟಿದ್ದೀನಿ. ನನ್ನ ಮರ್ಯಾದೆ ಪ್ರಶ್ನೆ. ದುಡ್ಡು ಬೇಕು ಅಂದ್ರೆ ಬೇಕು ಅಷ್ಟೇ. ಜಪ್ಪಯ್ಯ ಅಂದ್ರೂ ನನ್ನ ಹತ್ರ ದುಡ್ಡಿಲ್ಲ. ನೀವು ಕೇಳ್ದಾಗೆಲ್ಲ ನಾನು ಎಲ್ಲಿಂದ ದುಡ್ಡು ತಂದ್ಕೊಡ್ಲಿ? ಎಲ್ಲಿಂದಾದ್ರೂ ತಗೊಂಡ್ ಬಾ. ಕೈ ಕೆಲಸ ಸಿಕ್ಕಿದೆ ಅಂತ ನನಗೇ ಎದುರುತ್ರ ಕೊಡ್ತೀಯಾ? ರೇವತಿ, ನಿನ್ನ ಮಗಳಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ಸು. ಏನ್ರಿ ಇದು? ನಾನು ಯಾರಿಗೆ ಏನ್ ಹೇಳ್ಕೊಡ್ಲಿ? ನೀವ್ ಹೀಗ್ ದಿನ ದುಡ್ಡು ಕೇಳಿದ್ರೆ ಪಾಪ ಅವಳು ಎಲ್ಲಿಂದ ತಂದು ಕೊಡ್ತಾಳೆ? ಏನ್ ಅಮ್ಮ ಮಗಳಿಬ್ರು ಒಂದಾಗ್ಬಿಟ್ಟಿದ್ದೀರಾ? ಗಂಡನ್ ಸಪೋರ್ಟ್ ಮಾಡು ಅಂದ್ರೆ ಮಗಳು ವಹಿಸ್ಕೊಂಡು ಮಾತಾಡ್ತೇನೆ. ನಾನು ಏನ್ರಿ ವಹಿಸ್ಕೊಂಡ್ ಬಂದೆ? ಪಾಪ ಅವಳ ಹತ್ರ ದುಡ್ಡಿಲ್ಲ ಅಂತ ಹೇಳ್ದೆ. ನಿಮ್ಗೇನ್ ಕೆಟ್ಟದ್ ಮಾತಾಡ್ದೆ? ಓಹೋ, ಇನ್ನೇನ್ ಮಾತಾಡ್ಬೇಕಾಯ್ತು ನೀನು? ಮಗಳ ಮುಂದನೆ ಗಂಡನ ಮರ್ಯಾದೆ ತೆಗೆದ್ಬಿಟ್ಟಲ್ಲ, ಇನ್ನೇನ್ ಬೇಕು ಹೇಳು? ಒಂದು ಗಂಡಸಿಗೆ ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ? ವಿಷಯ ಇಲ್ಲೇವರೆಗೂ ಬಂದೋಯ್ತು. ಆಯ್ತು ಬಿಡು, ನಂಗೆಲ್ಲ ಗೊತ್ತಾಯ್ತು. ನೀವಿಬ್ರೇ ಚೆನ್ನಾಗಿರಿ, ಬಂದ ಇರಿ. ಮೊದಲು ನನಗಿಷ್ಟ ಆಗಿರೋದು ಕುಡಿತೀನಿ. ಜಗತ್ತಲ್ಲಿ ಹೆಂಡತಿ ಜೊತೆಗಿಲ್ಲ ಅಂದ್ರೂ ಸಮಾಧಾನ ಕೊಡೋದು ಇದೆ ಅಲ್ವಾ?
ಇದು ಶಾಶ್ವತ ಸಮಾಧಾನ ಕೊಡೋದಕ್ಕೆ. ಒಂದು ಕಡೆ ಮರ್ಯಾದೆನೇ ಇಲ್ಲ, ಇನ್ನೊಂದು ಕಡೆ ನನಗೆ ಕಿಮ್ಮತ್ತೇ ಇಲ್ಲ. ಇನ್ನೇನಕ್ಕೆ ಬದುಕಿರ್ಬೇಕು? ನಾಳೆ ಸಂಜೆ ನಿಮ್ಗೆ ದುಡ್ಡು ಕೊಡ್ತೀನಿ. ಏನ್ ಮಕ್ಕಳು ಆ ಕಡೆ ತಿರ್ಸ್ಕೊಂಡು ಹೇಳ್ತಾ ಇದೀಯಾ? ಏನೋ ದೊಡ್ಡ ದಾನ ಕೊಡೋ ಥರ. ನಾನು ನಿನ್ನ ಕಾಲಿಗೆ ಬಿದ್ದೇನು ಕೇಳ್ತಾ ಇಲ್ಲ. ಎಲ್ಲ ಬರ್ಕೋ, ಆಮೇಲೆ ವಾಪಸ್ ಕೊಡ್ತೀನಿ. ಹೋಗು, ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗು, ಉಪ್ಪಿನಕಾಯಿ ತಾಬಾ. ನಿನ್ನಂತವಳು ನನಗ್ ಬುದ್ಧಿ ಹೇಳ್ತೀಯ? ಈ ಚಾಂದಿನಿ ಟೈಮ್ ವೇಸ್ಟ್ ಮಾಡಿದ ಹುಡುಗಿಗೆ ಮತ್ತೆ ಎಲ್ಲೂ ಕಾಂಟ್ರಾಕ್ಟ್ ಸಿಗದಿರೋ ನೋಡ್ಕೊಳ್ಳೋದು ನನಗೆ ಚೆನ್ನಾಗಿ ಗೊತ್ತು. ನಾಳೆ ಬೆಳಿಗ್ಗೆ 9 ಗಂಟೆ. ಡೋಂಟ್ ಫರ್ಗೆಟ್. ಕಾಫಿ ಆರಾಧನಾ. ಯಾಕಮ್ಮ ಸಿರ್ಗಲ್ ಮುಖ ಮುಚ್ಕೋತಿದ್ಯಾ? ಏನಿಲ್ಲ. ಮತ್ತೆ ಮಹೇಶ್ ಸರ್ ಹೊಡೆದ್ರ? ಸಾರಿ ಅಮ್ಮ, ಕೋಪ ತಡೆಯಕ್ಕಾಗ್ದೆ ನಾನೇನೇನೋ ಮಾತಾಡ್ಬಿಡ್ತೀನಿ. ನಾನು ಮಾತಾಡಿರೋದಕ್ಕೆ ನೀನು ಎಟ್ಟು ತಿನ್ಬೇಕು. ನನ್ನಿಂದ ತಾನೇ ನಿನಗಿಷ್ಟೆಲ್ಲ ನೋವಾಗೋದು. ಸುಮ್ಮನಿರೆ, ಹಾಗೆಲ್ಲ ಏನೂ ಇಲ್ಲ. ಏನೇನೋ ಮಾತಾಡ್ಬೇಡ. ಸತ್ಯ ಏನು ಅಂತ ನಿನಗೂ ಗೊತ್ತಲ್ವಮ್ಮ? ಮಹೇಶ್ ಸರು ನಿನ್ನ ತುಂಬ ಕೀಳಾಗಿ ನಡೆಸ್ಕೋತಾರೆ. ಆ ಅಸಹಾಯಕತೆಗೇನೆ ನಾನು ಕೂಗಾಡ್ಬಿಡ್ತೀನಿ. ನಾನು ಕೂಗಾಡ್ತೀನಲ್ಲ ಅನ್ನೋ ಕೋಪನೆಲ್ಲ ಅವ್ರು ನಿನ್ನ ಮೇಲೆ ತೀರ್ಸ್ಕೋತಾರೆ. ನಾನು ಏನೋ ಮಾಡಕ್ಕೆ ಹೋಗ್ತೀನಿ, ಅದ್ರ ಪರಿಣಾಮ ಎಲ್ಲ ನಿನ್ನ ಮೇಲೆ ಬೀರ್ತಿದೆ. ನಾನು ಈ ಮನೇಲಿ ಇನ್ನೂ ಇರೋದಕ್ಕೆ ಕಾರಣನೇ ನೀನು ಅಮ್ಮ. ನಿನಗೋಸ್ಕರನೇ ನಾನು ಬದುಕ್ತಿದ್ದೀನಿ. ಆದರೆ ನನ್ನಿಂದ ನೀನು ನೋವು ಅನುಭವಿಸ್ತಿರೋದು ನನಗಿಷ್ಟ ಇಲ್ಲ. ಹಾಗನ್ಬೇಡ ಆರಾಧನಾ. ನಾನು ಮಾಡಿರೋ ತಪ್ಪಿಗೆ ನೀನ್ ನರಕ ಅನುಭವಿಸ್ತಿದೀಯ. ಆ ಪಶ್ಚಾತ್ತಾಪದಲ್ಲೇ ನಾನು ಒಂದಾಡ್ತಿದ್ದೀನಿ ಕಣೆ. ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದಕ್ಕಿಂತ ಜಾಸ್ತಿ ಕೂಗಾಡಿರೋರು. ಬೇಡಮ್ಮ, ಇನ್ಮೇಲೆ ಈ ಪಶ್ಚಾತ್ತಾಪ ಅನುಭವಿಸ್ಬೇಡ. ಜೀವನದಲ್ಲಿ ಕಷ್ಟ ಅವಮಾನ ಬರೋದೆಲ್ಲ ತಪ್ಪಲ್ಲ. ಆದರೆ ಕಷ್ಟ ಇದ್ದವರೆಲ್ಲ ಕೂಗಾಡ್ತಾರ ಹೇಳು? ಇಲ್ಲಿ ತನಕ ನಾನು ಮಾಡಿರೋ ತಪ್ಪೆಲ್ಲ ಒಪ್ಕೋತೀನಿ ಅಮ್ಮ. ಇನ್ನು ಮುಂದೆ ನನ್ನಿಂದಾಗಿ ನಿನಗೆ ಏಟ್ ಬೀಳಲ್ಲ. ಏನೇ ಹೇಳ್ತಿದೀಯ ಆರಾಧನಾ? ಏನಿದೆ ನಿನ್ನ ಮನಸ್ಸಲ್ಲಿ? ನೀನು ಮಹೇಶ್ ಸರ್ನ ಮದುವೆ ಆಗಿ ಬಂದಾಗಿಂದ ಇಬ್ರು ನೋವು ಅನುಭವಿಸಿದ್ದೀವಿ. ನನಗೆ ನೋವಾಗುತ್ತೆ ಅಂತ ನೀನು, ನಿನಗೆ ನೋವಾಗುತ್ತೆ ಅಂತ ನಾನು, ಇಬ್ರು ಒಳ್ಳೊಳ್ಗೆ ಸಂಕಟ ಪಟ್ಕೊಂಡಿದ್ದೀವಿ. ಆ ಸಂಕಟನ ನೀನೇನೋ ನುಂಗ್ಬಿಟ್ಟೆ. ಆದರೆ ನನ್ನ ಕೈಲಿ ಆಗಲೇ ಇಲ್ವಲ್ಲಮ್ಮ. ಕೋಪದಲ್ಲೇನೋ ರಿಯಾಕ್ಟ್ ಮಾಡಿಬಿಡ್ತೀನಿ. ಅದರಿಂದ ನಿಂಗೆ ಇನ್ನೂ ಸಂಕಟ ಜಾಸ್ತಿನೇ ಆಗ್ತಿದೆ. ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದಕ್ಕಿಂತ ಬಂದಿರೋದನ್ನ ಹೇಗೆ ಸ್ವೀಕರಿಸ್ತೀವಿ ಅನ್ನೋದೇ ಮುಖ್ಯ ಅಮ್ಮ. ಮಹೇಶ್ ಸರ್ ಹೀಗಾಡೋದನ್ನ ಯಾವತ್ತೂ ನಿಲ್ಸಲ್ಲ.
ಅವ್ರು ಪ್ರತಿ ಸರಿ ಹೀಗೆ ಕೂಗಾಡ್ತಾರೆ. ನಾನು ಪ್ರತಿ ಸರಿ ರಿಯಾಕ್ಟ್ ಮಾಡ್ತಾನೆ ಇರ್ತೀನಿ. ಹಿಂಗೆ ಪ್ರತಿ ಸರಿ ಏಟ್ ಬೀಳ್ತಾನೆ ಇರುತ್ತೆ. ಇದೆಲ್ಲ ಬದಲಾಗಬೇಕು ಅಂದರೆ ಒಂದು ನಾನು ಬದಲಾಗಬೇಕು, ಇಲ್ಲ ಅಂದರೆ ಮಹೇಶ್ ಸರ್ ಬದಲಾಗಬೇಕು. ಮಹೇಶ್ ಸರ್ ಬದಲಾಗಲ್ಲ, ಅದು ನನಗೂ ಗೊತ್ತು, ನಿಂಗೂ ಗೊತ್ತು. ಆದರೆ ನಾನು ನಿನ್ನ ಮಗಳು, ತಾಳ್ಮೆನ ನಿನ್ನಿಂದ ಕಲಿತೀನಿ. ನಾನೇ ಬದಲಾಗ್ತೀನಿ. ಇನ್ಮುಂದೆ ನೀನು ನನ್ನಿಂದಾಗಿ ನೋವು ಅನುಭವಿಸ್ಬಾರ್ದು ಅಮ್ಮ. ಇಲ್ಲಿವರೆಗೂ ಆಗಿರೋದಕ್ಕೆಲ್ಲ ನನ್ನ ಮನಸ್ಸಿಂದ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡು ಅಮ್ಮ. ನಿನ್ನ ಮಗಳಾಗಿ ನನ್ನ ಕಣ್ಮುಂದೆ ನೀನು ಇಷ್ಟು ನೋವು ಅನುಭವಿಸ್ತಿದ್ರು, ಇಷ್ಟು ಲೇಟಾಗಿ ಪಾಠ ಕಲಿತಿರೋದಕ್ಕೆ ಐ ಆಮ್ ಸಾರಿ ನಮ್ಮ. ನೀನು ಹಾಗೆಲ್ಲ ಅನ್ಬೇಡ್ವೆ ಆರಾಧ್ಯ. ನನ್ನ ಕರುಳು ಕಿವುಚ್ದಂಗಾಗುತ್ತೆ. ಕ್ಷಮಿಸುವಂತ ತಪ್ಪು ನೀನೇನು ಮಾಡಿಲ್ಲ, ಎಲ್ಲ ನನ್ನ ಹಣೆ ಬರ. ಅಷ್ಟಿಲ್ಲದೆ ದೊಡ್ಡವ್ರು ಹೇಳ್ತಾರ, ರಾತ್ರಿ ಕಳೆದ್ಮೇಲೆ ಹಗಲ್ ಬಂದೇ ಬರುತ್ತೆ. ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನಿನಗೇನು ಬೇಕೋ ಅದೆಲ್ಲ ಸಿಗುತ್ತೆ. ಈಗ ಅಳ್ಬೇಡ.